ಎಲ್ರಿಗೂ ನಮಸ್ಕಾರ. ನಾವಿವತ್ತು ಸೇವಿಂಗ್ಸ್ ಪ್ಲಾನ್ ಬಗ್ಗೆ ಮಾತಾಡೋಣ. ಎಸ್, ಆರ್ ಡಿ ಎಸ್ನ ನಾವು ಇವಾಗ ಸೇವಿಂಗ್ಸ್ ಪ್ಲಾನಲ್ಲಿ ನೋಡ್ಬೋದು. ಮೊದಲು ಬರೀ ಕಂಪ್ಯೂಟ್ ಪ್ಲ್ಯಾನ್ಸ್ ಅಷ್ಟೇ ನಾವು ಸೇವಿಂಗ್ಸ್ ಪ್ಲಾನಲ್ಲಿ ಪರ್ಚೇಸ್ ಮಾಡ್ಬೋದಾಗಿತ್ತು. ಆರ್ ಡಿ ಎಸ್ ಅಂತ ಬಂದಾಗ ನಮಗೆ ಆರ್ ಐಸ್ ಅಷ್ಟೇ ಆಪ್ಷನ್ ಆಗಿತ್ತು. ಆರ್ ಐಸಲ್ಲಿ ಸಿಕ್ಕಾಪಟ್ಟೆ ಲಿಮಿಟೇಷನ್ ಇತ್ತು. ಅದು ರೀಜನ್ ಸ್ಪೆಸಿಫಿಕ್ ಆಗಿತ್ತು. ಆಮೇಲೆ ಟೈಪ್ ಆಫ್ ಇನ್ಸ್ಟೆನ್ಸ್ ಟೈಪ್ನ ಯೂಸ್ ಮಾಡ್ತೀವಿ, ಅದ್ರ ಮೇಲೆ ಡಿಪೆಂಡೆನ್ಸಿ ಇತ್ತು. ಆಮೇಲೆ ಲೈಕ್ ಡೇಟಾಬೇಸ್ ಇಂಜಿನ್ ಮೇಲೆ ಡಿಪೆಂಡೆನ್ಸಿ ಇತ್ತು. ಇವಾಗ ಅದೆಲ್ಲ ಓವರೂಲ್ ಆಗಿದೆ. ಸೇವಿಂಗ್ಸ್ ಪ್ಲ್ಯಾನು ಇದು ಗ್ಲೋಬಲ್ ಇದೆ. ಆಲ್ರೆಡಿ ನೀವು ನೋಡಿದಂಗೆ ಲೈಕ್ ಸಿ ಟಿ ನೀವು ಪರ್ಚೇಸ್ ಮಾಡಿದಾಗ ನೀವು ಅದರಲ್ಲಿ ನೋಡಿರ್ತೀರ, ಅದು ಗ್ಲೋಬಲ್ ಆಗಿ ಅಪ್ಲೈ ಆಗುತ್ತೆ. ಅದೇ ಥರನೇ ಆರ್ ಡಿ ಎಸ್ಗೂ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಆರ್ ಡಿ ಎಸ್ ಅಂತ ಪರ್ಚೇಸ್ ಅಂತ ಬಂದಾಗ ಮಿನಿಮಮ್ 1 ಇಯರ್ ಅಂತ ಇದೆ. ಲೈಕ್ ಮ್ಯಾಕ್ಸಿಮಮ್ 1 ಇಯರ್ ಇದೆ. ಲೈಕ್ 3 ಇಯರ್ಸ್ವರೆಗೂ ಕೊಡ್ತಾ ಇಲ್ಲ. ಲೈಕ್ ಇ ಸಿ 2ಗೆ ಇಫ್ ಯು ಸಿ ಮಿನಿಮಮ್ ಅಂತ ಬಂದಾಗ 1 ಇಯರು, ಮ್ಯಾಕ್ಸಿಮಮ್ ಅಂತ ಬಂದಾಗ 3 ಇಯರ್ಸ್ವರೆಗೂ ಇದೆ. ಆಮೇಲೆ ನೋ ಅಪ್ ಫ್ರಂಟು ಇವೆಲ್ಲ ಇ ಸಿ 2 ಲೆವೆಲಲ್ಲಿ ಬಂದಾಗ ಕಂಪ್ಯೂಟ್ ಪ್ಲ್ಯಾನಲ್ಲಿ ಅದೆಲ್ಲ ಇದೆ. ಬಟ್ ಆರ್ ಡಿ ಎಸ್ಗೆ ಆ ರೀತಿ ಕೊಟ್ಟಿಲ್ಲ. ಇನ್ನು ಪ್ರಾಬ್ಲಿ ಅವರು ಟೆಸ್ಟ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ಲೈಕ್ ಟೆಸ್ಟಿಂಗ್ ಫೇಸಲ್ಲಿದೆ. ಇದು ರೀಸೆಂಟಾಗಿ ಅನೌನ್ಸ್ ಮಾಡಿರೋದು. ಯಾವುದೇ ಆರ್ ಡಿ ಎಸ್ಗೆ ನೀವು ಪರ್ಚೇಸ್ ಮಾಡ್ಬೋದು. ಆರ್ ಡಿ ಎಸ್ ಟೈಪ್ಗೆ ಏನೂ ಲಿಮಿಟೇಷನ್ಸ್ ಇಲ್ಲ. ಸೇವಿಂಗ್ಸ್ ಅಂತ ಬಂದಾಗ ಮಿನಿಮಮ್ 20%ವರೆಗೂ ನೀವು ಸೇವ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಅಗೇನ್ ಲೈಕ್ ವಿ ಕ್ಯಾನ್ ಚೆಕ್ ಇಟ್. ನಿಮಗೆ ರೆಕಮೆಂಡೇಷನ್ಸಲ್ಲಿ ಹೋದಾಗ ಇಟ್ ವಿಲ್ ಗಿವ್ ಯು ಕಂಪ್ಲೀಟ್ ಡೀಟೇಲ್ಸ್ ಹೌ ಇಟ್ ರಿಯಲಿ ವರ್ಕ್ಸ್ ಫಾರ್ ಯು ಅಂತ. ನೀವು ಇಲ್ಲಿ ಸ್ಕ್ರೀನ್ಶಾಟಲ್ಲಿ ನೋಡ್ತಿರ್ಬೋದು. ಜಸ್ಟ್ ಝೂಮ್ ಇನ್. ಇಲ್ಲಿ ಬಿಲ್ಲಿಂಗ್ ಆ್ಯಂಡ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಕನ್ಸೋಲಲ್ಲಿ ಹೋದಾಗ ಲೈಕ್ ರೆಕಮೆಂಡೇಷನ್ಸಲ್ಲಿ ಈ ರೀತಿ ಡೇಟಾಬೇಸ್, ಮೊದಲು ಬರೀ ಕಂಪ್ಯೂಟು ಇ ಸಿ 2 ಆಮೇಲೆ ಸೇಜ್ ಮೇಕರೆಲ್ಲ ಇತ್ತು. ಇವಾಗ ಡೇಟಾಬೇಸ್ನ ಆ್ಯಡ್ ಆಗಿದೆ. ಆಲ್ರೆಡಿ ಹೇಳ್ದಂಗೆ ಲೈಕ್ 1 ಇಯರ್ ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ಇವಾಗ 1 ಇಯರ್ ಇದೆ, 10 ಯೂರೋ. ಆಮೇಲೆ ಪೇಮೆಂಟ್ ಆಪ್ಷನ್ಸ್ ಅಂತ ಬಂದಾಗ ನೋ ಅಪ್ ಫ್ರಂಟು, ಬೇಸ್ಡ್ ಆನ್ ಯುವರ್ ಯೂಸೇಜ್ ಎಲ್ಲ. ಲೈಕ್ ನಿಮ್ಮ ಕರೆಂಟ್ ಯೂಸೇಜ್ ಯಾವ ರೀತಿ ಇದೆ ಡೇಟಾಬೇಸ್ ಅಂತ ಬಂದಾಗ ಅದರಲ್ಲಿ ನಿಮಗೆ 7, 30 ಆಮೇಲೆ 60 ಡೇಸ್, ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆ್ಯಂಡ್ ಪರ್ಚೇಸ್ ಯುವರ್ ಸೇವಿಂಗ್ಸ್ ಪ್ಲ್ಯಾನು. ಇಲ್ಲಿ ಸೆಕೆಂಡ್ ಸ್ಕ್ರೀನ್ಶಾಟಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲಿ ಕಮಿಟ್ಮೆಂಟ್ ಅಂತ ಬಂದಾಗ ಲೈಕ್ $4 ಅಂತ ಹಾಕಿದ್ದಾರೆ. ನೋ ಅಪ್ ಫ್ರಂಟು 1 ಇಯರು, 10 ಯೂರೋ. ಹಾಗೆ ಲೈಕ್ ಯಾವ ರೀತಿ ಸೇವಿಂಗ್ಸ್ ಆಗುತ್ತೆ ಅದೆಲ್ಲ ತೋರಿಸ್ತಾ ಇದ್ದಾರೆ ಇಲ್ಲಿ. ಈಗ ನಾನು ಕನ್ಸೋಲಲ್ಲಿ ಹೋಗ್ತೀನಿ. ನಿಮಗೆ ಕನ್ಸೋಲಲ್ಲಿ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ಬಿಲ್ಲಿಂಗ್, ಕಾಸ್ಟ್ ಮ್ಯಾನೇಜ್ಮೆಂಟ್, ಸೇವಿಂಗ್ಸ್ ಪ್ಲ್ಯಾನು, ಪರ್ಚೇಸ್ ಅನಲೈಸರಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಡೇಟಾಬೇಸ್ಗೆ ಸಪ್ರೇಟಾಗಿ ಅವೈಲಬಲ್ ಇದೆ. ಯು ಕ್ಯಾನ್ ಪರ್ಚೇಸ್ ಸೇವಿಂಗ್ಸ್ ಪ್ಲ್ಯಾನ್ ಫಾರ್ ಆರ್ ಡಿ ಎಸ್ ಆ್ಯಸ್ ವೆಲ್. ಇಲ್ಲಿ ಟಾಪಲ್ಲಿ ನೀವು ನೋಡ್ತಿರ್ಬೋದು, ಇಟ್ ಈಸ್ ಗ್ಲೋಬಲ್, ಇಟ್ಸ್ ನಾಟ್ ಸ್ಪೆಸಿಫಿಕ್ ಟು ಎನಿ ರೀಜನ್ಸ್. ದಟ್ಸ್ ಅ ಗುಡ್ ಪಾಯಿಂಟ್ ಆ್ಯಕ್ಚುಲಿ. ಆಮೇಲೆ ಈ 10 ಇಯರ್ ಅಂತ ಬಂದಾಗ 1 ಇಯರ್ ಅಷ್ಟೇ ಎನೇಬಲ್ ಆಗಿದೆ. 3 ಇಯರ್ಸ್ದು ಡಿಸೇಬಲ್ ಆಗಿದೆ. ಪ್ರಾಬ್ಲಿ ಲೈಕ್ ಇನ್ ಫ್ಯೂಚರಲ್ಲಿ ಅವರು ಎನೇಬಲ್ ಮಾಡ್ಬೋದು. ನೋ ಅಪ್ ಫ್ರಂಟ್ ಅಷ್ಟೇ ಎನೇಬಲ್ ಆಗಿರೋದು. ಆಲ್ ಅಪ್ ಫ್ರಂಟು, ಪಾರ್ಷಲ್ ಪೇಮೆಂಟ್ ಇದು ಯಾವುದೂ ಎನೇಬಲ್ ಮಾಡಿಲ್ಲ. ಅಗೇನ್ ಲೈಕ್ ಬೇಸ್ಡ್ ಆನ್ ಯುವರ್ ಯೂಸೇಜ್, ನಾನು ಆಲ್ರೆಡಿ ಹೇಳ್ತಿದ್ನಲ್ಲ, ಲೈಕ್ 7 ಡೇಸು, 30, 60 ಆಮೇಲೆ ಕಸ್ಟಮರ್ ಏಜು, ನೀವು ಯಾವ ರೀತಿ ನಿಮ್ಗೆ ಬೇಕಾಗುತ್ತೋ ಅದೇ ಥರ ನೀವು ನೋಡ್ಕೊಂಡು ಪರ್ಚೇಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಬೋದು. ನೀವು ಆರ್ಗನೈಸೇಷನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಪ್ರಾಬ್ಲಿ ನಿಮಗೆ ಅದೊಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಆರ್ಗನೈಸೇಷನ್ ವ್ಯೂ ಆಮೇಲೆ ಲಿಂಕ್ಡ್ ಅಕೌಂಟ್ ವ್ಯೂ. ಆರ್ಗನೈಸೇಷನ್ ಲೆವೆಲಲ್ಲಿ ನೀವು ನೋಡ್ಕೊಂಡು ನೀವು ಅದು ಪರ್ಚೇಸ್ ಮಾಡ್ಬೋದು. ದಟ್ ಈಸ್ ಒನ್ ಮೋರ್ ಗುಡ್ ಆಪ್ಷನ್ ವೆನ್ ಇಟ್ ಕಮ್ಸ್ ಟು ದ್ಯಾಟ್. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.